ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಡಾಕ್ಟ್ರೇ, ನೀವು ಆರ್ಥರೈಟಿಸ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀರಾ. ನನಗೂ ಆರ್ಥರೈಟಿಸ್ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆ. ನಮ್ಮ ವೀಕ್ಷಕರಲ್ಲಿ ಕೆಲವರಿಗೆ ಆರ್ಥರೈಟಿಸ್ ಬಗ್ಗೆ ಏನೂ ಗೊತ್ತಿರಲ್ಲ, ಕೆಲವರಿಗೆ ಒಂದು ಸ್ವಲ್ಪ ಗೊತ್ತಿರುತ್ತೆ, ಕೆಲವರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಆದರೂ ನಿಮಗೆ ಏನಾದರೂ ಅನುಮಾನಗಳಿದ್ರೆ ನಮ್ಮ ಸ್ಕ್ರೀನ್ ಕೆಳಗಡೆ ಕಾಣಿಸ್ತಿರೋ ನಂಬರು, ಅದಕ್ಕೆ ಕರೆ ಮಾಡಿ ನೇರವಾಗಿ ನಮ್ಮ ಹೋಮಿಯೋಪತಿ ವೈದ್ಯರ ಜೊತೆ ಮಾತಾಡಿ. ಡಾಕ್ಟರ್, ನನ್ನ ಮೊದಲನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಮೂಳೆಗಳ ರಚನೆ ಮತ್ತು ಅವುಗಳ ಪಾತ್ರಗಳೇನು? ಖಂಡಿತ. ಕನ್ನಡದಲ್ಲಿ ಒಂದು ಮಾತಿದೆ, ಏನಾಗಲಿ ಮುಂದೆ ಸಾಗುನಿ ಅಂತ. ಆ ಸಾಗೋದಕ್ಕೆ ಮನುಷ್ಯನ ದೇಹದ ಮೂಳೆಗಳಾಗಿರ್ಬೋದು, ಜಾಯಿಂಟ್ಗಳಾಗಿರ್ಬೋದು, ಸಂಧಿಗಳಾಗಿರ್ಬೋದು, ಇದು ಬಹಳನೇ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗತ್ತೆ. ಮೊದಲನೇದಾಗಿ ಈ ಜಾಯಿಂಟಲ್ಲಿ ಸಮಸ್ಯೆಗಳು ಉಂಟಾದಾಗ, ಈಗ ಜಾಯಿಂಟ್ ಆಗಿರ್ಬೋದು, ಮೂಳೆಗಳಾಗಿರ್ಬೋದು, ದಿನನಿತ್ಯ ಜೀವನದಲ್ಲಿ ನಾವು ಕೂತ್ಕೊಳ್ಳೇಬೇಕಾಗತ್ತೆ, ಎದೊಳ್ಬೇಕಾಗತ್ತೆ, ಮಲ್ಕೊಳ್ಬೇಕಾಗತ್ತೆ, ಮೂವ್ಮೆಂಟ್ ಮಾಡಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಸೊ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಮಾಡ್ತಾ ಇರುವಂಥದ್ದು ಈ ಜಾಯಿಂಟ್. ಓಕೆ, ಸೊ ಇಲ್ಲಿ ಸಮಸ್ಯೆ ಉಂಟಾದಾಗ ನಾನಾ ತರದ ಒಂದು ಆರ್ಥರೈಟಿಸ್ ಸಮಸ್ಯೆಗಳಾಗಿರ್ಬೋದು, ನಾನಾ ತರದ ಒಂದು ಮೂಳೆಗಳ ಸಮಸ್ಯೆ ಆಗಿರ್ಬೋದು, ಇವತ್ತಿನ ದಿನಗಳಲ್ಲಿ ಜನರು ಸಫರ್ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಒಂದಾಗಿರುವಂತ ಆರ್ಥರೈಟಿಸ್, ಸಂಧಿವಾತ, ಇವತ್ತಿನ ವಿಷಯವಾಗಿ ನಾವು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ನಮ್ಮ ದೇಹಗಳಲ್ಲಿ, ನಮ್ಮ ಮೂಳೆಗಳಲ್ಲಿ ಯಾವಾಗ ಉರಿಯೂತ ಕಾಣ್ತಾ ಬರ್ತಾ ಇರುತ್ತೆ, ಸವೆತ ಕಾಣ್ತಾ ಬರ್ತಾ ಇರುತ್ತೆ, ನೋವುನ ಕಾಣ್ತಾ ಬರ್ತಾ ಇರುತ್ತೆ, ಇದ್ರಲ್ಲೆಲ್ಲ ಮುಖ್ಯವಾದ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಆರ್ಥರೈಟಿಸ್. ಆರ್ಥರೈಟಿಸ್ ನಾವು ಸಂಧಿವಾತ ಅಂತ ಹೇಳಿ ಕರಿತೇವೆ. Arthritis is a degenerative disease in which there is an inflammation of the joints ಅಂತ ಹೇಳಿ ಕರಿತೇವೆ. ಅಂದ್ರೆ ಆರ್ಥೋ ಅಂದ್ರೆ ಮೂಳೆ, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಇಸ್ ಕಾಲ್ಡ್ ಆರ್ಥರೈಟಿಸ್. ಅಂದ್ರೆ ನಮ್ಮ ಮೂಳೆಗಳಲ್ಲಿ, ನಮ್ಮ ಸಂಧಿಗಳಲ್ಲಿ ಯಾವಾಗ ಉರಿಯೂತನ ಕಾಣ್ತಾ ಬರ್ತಾ ಇರ್ತೀವಿ, ಸವೆತನ ಕಾಣ್ತಾ ಬರ್ತಾ ಇರ್ತೀವಿ, ನೋವುನ ಕಾಣ್ತಾ ಬರ್ತಾ ಇರ್ತೀವಿ, ಸ್ಟಿಫ್ನೆಸ್ನ ಕಾಣ್ತಾ ಬರ್ತಾ ಇರ್ತೀವಿ, ಈ ಕಂಡೀಷನ್ ನಾವು ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಎಪಿಡಮಿಯಾಲಜಿಕಲಿ ನೋಡ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 5 ಲಕ್ಷದಿಂದ 10 ಲಕ್ಷ ಜನರು ಒಂದು ವರ್ಷಕ್ಕೆ ಇವತ್ತಿನ ದಿನಗಳಲ್ಲಿ ಈ ಆರ್ಥರೈಟಿಸ್ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾ ಇದ್ದಾರೆ. ಒಂದು 5-10 ವರ್ಷದ ಮುಂಚೆ ನಾವು ನೋಡ್ಬೇಕಿತ್ತು ಅಂತ ಹೇಳಿದ್ರೆ, ಒಂದು ವ್ಯಕ್ತಿಯಲ್ಲಿ ಮೂಳೆಗಳಲ್ಲಿ ನೋವು ಬರ್ತಾ ಇದೆ ಅಥವಾ ಜಾಯಿಂಟ್ ಅಲ್ಲಿ ನೋವು ಬರ್ತಿದೆ ಅಂದ್ರೆ ಆ ವ್ಯಕ್ತಿಗೆ ವಯಸ್ಸಾಗಿರ್ತಿತ್ತು, ಅಂದ್ರೆ ಏಜ್ ಆದ್ಮೇಲೆ ಈ ಸಮಸ್ಯೆ ಕಂಡು ಬರ್ತಿತ್ತು ಅನ್ನೋ ಮಾತಿತ್ತು. ಬಟ್ ಇವತ್ತಿನ ದಿನಗಳಲ್ಲಿ ಸಣ್ಣ ಮಕ್ಕಳಿನಿಂದ ಹಿಡಿದು ವಯಸ್ಕರವರೆಗೂ ಈ ವಿಧವಾದ ಒಂದು ಆರ್ಥರೈಟಿಸ್ಗೆ ಇವತ್ತಿನ ದಿನಗಳಲ್ಲಿ ಒಳಗಾಗ್ತಾ ಇದ್ದಾರೆ. ನಮ್ಮ ದೇಹದಲ್ಲಿ ನಾವು 206 ಮೂಳೆಗಳನ್ನ ನೋಡ್ಬೋದು. 206 ಮೂಳೆಗಳಿರುತ್ತೆ, ಬೋನ್ಸ್ ಇರುತ್ತೆ. ಅದೇ ರೀತಿ 360 ಜಾಯಿಂಟ್ಗಳಿರುತ್ತೆ. 360 ಜಾಯಿಂಟ್ಗಳಿರುತ್ತೆ. ನಮಗೆ ಗೊತ್ತಾಗೋದೇ ಇಲ್ಲ. ಡಾಕ್ಟರ್, ಒಂದು ಕಾಲ್ ಬಂದಿದೆ, ಏನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ. ಹಲೋ. ಹಲೋ. ಹಾಂ, ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಗೀತಾ ಅಂತ. ಹಾಂ, ಗೀತಾ, ನನ್ನ ಹೆಂಡತಿ ಹೆಸರು ಗೀತಾನೇ, ಹೇಳಿ. ಸರ್, ನಾನು ಗುಲ್ಬರ್ಗದಿಂದ ಫೋನ್ ಮಾಡ್ತಾ ಇದ್ದೀನಿ. ಸರ್, ಫೋಟೋ ತೋರಿಸ್ತಾ ಇದ್ರಿ ಅಲ್ಲ, ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ ನಾನು. ಫೋಟೋದಲ್ಲಿ ನೋಡಿದೆ ಸರ್, ಅದೇ ರೀತಿ ಸಮಸ್ಯೆ ಇದೆ ನನಗೂ. ಓಕೆ ಸರ್, ಏನ್ ಸಮಸ್ಯೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಡಾಕ್ಟರ್ ಜೊತೆ ಮಾತಾಡಿ ತಿಳ್ಕೊಬೇಕಿತ್ತು ಸರ್. ಡೆಫಿನೆಟ್ ಆಗಿ ನಮ್ಮ ಹೋಮಿಯೋಪತಿಯ ವೈದ್ಯರು ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ. ಡಾಕ್ಟರ್, ಏನು ಹೇಳ್ತೀರಾ ಇದಕ್ಕೆ? ಹಲೋ. ಹಲೋ, ಹೇಳಿಮಾ, ಏನ್ ಸಮಸ್ಯೆ? ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ. ಡಾಕ್ಟರ್, ನಮ್ಮ ತಾಯಿಗೆ ಸುಮಾರು ಒಂದು 7-8 ವರ್ಷದಿಂದ ಮಂಡಿ ನೋವಿನ ಸಮಸ್ಯೆ ಕಾಣಿಸ್ಕೋತಾ ಇತ್ತು. ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ವಿ, ಸ್ವಲ್ಪ ಸ್ವಲ್ಪ ನೋವಿತ್ತಲ್ವಾ ಅಂತ. ಇವಾಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದ್ರೆ, ಅವರಿಗೆ ಕೂರಕ್ಕೂ ಆಗ್ತಿಲ್ಲ, ಹೇಳಕ್ಕೂ ಆಗ್ತಿಲ್ಲ, ನಡೆಯೋದಕ್ಕೂ ತುಂಬಾ ದೂರ ನಡೆದ್ರೆ ನೋವು ಅಂತ ಹೇಳ್ತಾರೆ. ಮತ್ತೆ ಮೂಳೆಯಲ್ಲಿ ನೋವು ಕಾಣಿಸ್ಕೋತಾ ಇದೆ ಡಾಕ್ಟರ್. ಓಕೆ, ಎಷ್ಟು ವಯಸ್ಸಮ್ಮ ನಿಮ್ಮ ತಾಯಿ ಅವ್ರಿಗೆ? ಅವ್ರಿಗೆ ಸುಮಾರು 55 ವಯಸ್ಸಾಗಿದೆ ಸರ್ ಇವಾಗ. ಓಕೆ, ಸೊ 7 ವರ್ಷದಿಂದ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೆ ಕಾರಣ ಕೂಡ ನೀವೇ ಹೇಳ್ತಾ ಇದ್ದೀರಾ, ಸೊ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿ. ಖಂಡಿತ ಇದನ್ನ ನೀವು ಕಾರ್ಯಕ್ರಮ ನೋಡ್ತಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿ ಕರಿತೀವಮ್ಮ. ಇದೊಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಅಫೆಕ್ಟ್ ಆಗುವಂಥದ್ದು. ಮಂಡಿ ಮೂಳೆ ಏನಾದರೂ ಒಂದು 50 ವರ್ಷದ ಮೇಲ್ಪಟ್ಟು ಒಂದು ಮಹಿಳೆ ಅಥವಾ ಒಂದು ಪುರುಷ ಬಂದರು ಅಂತ ಹೇಳಿದ್ರೆ ಆದಷ್ಟು ಅದು ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗೆ ಒಳಗಾಗಿರ್ತಾರೆ. ಸೊ ಇದು ಏಜ್ ಆಗ್ತಾ ಬರುವಂಥದ್ದು 50 ವರ್ಷ ಆದಮೇಲೆ, ಎಕ್ಸ್ಪೆಷಲಿ ಮಹಿಳೆಯರಲ್ಲಿ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸಿಂದ, ಅವರ ತೂಕದ ಒತ್ತಡದಿಂದ ಸೊ ಈ ಮೂಳೆಗಳು ಸವ್ಯಕ್ಕೆ ಸ್ಟಾರ್ಟ್ ಆಗುತ್ತಮ್ಮ.
ಓಕೆ. ಸೊ ಎರಡು ಮೂಳೆಗಳ ಏನು ಮಧ್ಯ ಜೆಲ್ ಅಂತ ಇರುತ್ತೆ, ಲೂಬ್ರಿಕೇಟಿಂಗ್ ಜೆಲ್ ಅಂತ ಹೇಳ್ತೀವಿ, ಸೊ ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಇದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿನ ಒಂದು ಕಾರ್ಟಿಲೇಜ್, ಮೂಳೆಗಳ ಒಂದು ಪರ್ದೆ ಏನಿರುತ್ತೆ, ಸೊ ಅದು ವೇರ್ ಅಂಡ್ ಟೇರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ ಒಂದು ಮೂಳೆಗೆ ಒಂದು ಮೂಳೆ ರಬ್ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಈ ರೀತಿಯ ಒಂದು ಮಂಡಿಯಲ್ಲಿ ನೋವು ಬರುವಂಥದ್ದು, ಸೊ ಕೂತ್ಕೊಂಡ್ರೆ ಹೆಚ್ಚಾಗುತ್ತೆ, ನಡೆದ್ರೆ ಹೆಚ್ಚಾಗುತ್ತೆ. ಸೊ ಇದೊಂದು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್. ಸೊ ಇಷ್ಟು ವರ್ಷ ಏನೂ ಅಷ್ಟು ಸಮಸ್ಯೆ ಇರಲಿಲ್ಲ, ನೋವು ಬರ್ತಿದ್ರು ಸಹ ನೆಗ್ಲೆಕ್ಟ್ ಮಾಡ್ತಿದ್ರಿ ಅಂದರೆ ಮೊದಲನೇ ಹಂತದಿಂದ ಸ್ಟಾರ್ಟ್ ಆಗಿದೆ. ಈಗ ಒಂದು 3ನೇ ಹಂತಕ್ಕೆ ಬಂದಾಗ ಡಿಜೆನರೇಷನ್ ಚೇಂಜಸ್ ತುಂಬ ಆದಾಗ ನಿಮಗೆ ಆ ನೋವು ಅನ್ನೋದು ಕಾಣ್ತಾ ಬರ್ತಾ ಇದೆ, ಮತ್ತು ಏನೆಲ್ಲ ಒಂದು ಚಿಕಿತ್ಸೆ ಪಡ್ಕೊಂಡ್ರು ಆ ನೋವು ಹೋಗ್ತಾ ಇಲ್ಲ. ಸೊ ಇದನ್ನು ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಆಸ್ಟಿಯೋ ಸಂಧಿವಾತ ಅಂತ ಹೇಳಿ ಕರಿತೇವಮ್ಮ. ಏಜ್ ಆದಮೇಲೆ ಇದು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ, ಬಟ್ ಮುಂದೆ ಇನ್ನಷ್ಟು ಡಿಜೆನರೇಷನ್ ಆಗದಂಗೆ ನಾವು ನೋಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಇದಕ್ಕೆ ಆದಷ್ಟು ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡಿ, ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಮ್ಮ. ನಿಮ್ಮ ತಾಯಿಯವ್ರಿಗೆ ಹೇಳಿ ಆದಷ್ಟು ಮೆಟ್ಲತ್ತದನ್ನ ಅವಾಯ್ಡ್ ಮಾಡ್ತಾ ಬನ್ನಿ, ಮತ್ತು ಕೆಳಗಡೆ ಕೂತ್ಕೊಂಡು ಎದೋಳೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ಎಸ್ಪೆಷಲಿ ಇಂಡಿಯನ್ ಟಾಯ್ಲೆಟ್ಸ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ಬಿಕಾಸ್ ಕೂತ್ಕೊಂಡು ಎದೊಳ್ಬೇಕಾದ್ರೆ ಏನಾಗುತ್ತೆ, ಹೆಚ್ಚು ಒತ್ತಡನ ನೀವು ಮಂಡಿ ಮೇಲೆ ಕೊಟ್ಟಾಗ ಸೊ ಅದು ಇನ್ನಷ್ಟು ನೋವು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಮತ್ತು ಮೂಳೆಗಳಿಗೆ ಬೇಕಾಗಿರುವಂಥದ್ದು, ಎಸ್ಪೆಷಲಿ ಮಂಡಿಯ ಮೂಳೆಗಳಿಗೆ ಬೇಕಾಗಿರುವಂಥದ್ದು ಸಪೋರ್ಟಿವ್ ಸ್ಟ್ರಕ್ಚರ್ಸ್. ಸೊ ಆ ಸಪೋರ್ಟಿವ್ ಸ್ಟ್ರಕ್ಚರ್ ಸ್ಟ್ರೆಂತ್ ಆಗಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡುವಂಥದ್ದು, ಸ್ವಲ್ಪ ಮೂಳೆಗಳಿಗೆ ಬೇಕಾಗಿರುವಂಥದ್ದು ಕ್ಯಾಲ್ಶಿಯಂ ಅಂಶ, ನಿಮ್ಮ ತಾಯಿಯವ್ರಿಗೆ ಸ್ವಲ್ಪ ಮೊಟ್ಟೆ, ಹಾಲು, ಈ ರೀತಿಯ ಒಂದು ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಅಂಶ ಇರೋ ಪದಾರ್ಥಗಳನ್ನ ಕೊಟ್ಟಾಗ ಮೂಳೆಗಳ ಸಾಂದ್ರತೆ ಅಂದರೆ ಅದರ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಕೊಡಿಸೋದ್ರಿಂದ ಇನ್ನಷ್ಟು ಡಿಜೆನರೇಷನ್ ಆಗದಿರಂಗೆ ನೋಡ್ಕೊಳ್ತಾ ಬರುತ್ತಮ್ಮ. ಸೊ ಅಟ್ಲೀಸ್ಟ್ ಇವಾಗ ಏನು ಕೆಲಸ ಮಾಡ್ತಾ ಇದ್ದಾರೆ, ಇನ್ನಷ್ಟು ಡಿಪೆಂಡೆನ್ಸಿ ಆಗದಿರ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ದಯವಿಟ್ಟು ಇನ್ನಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗಬೇಡಿ. ಸೊ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತದ ಬ್ರಾಂಚ್ ಆಗುತ್ತೆ, ಬಂದು ಭೇಟಿಯಾಗಿ ಅಮ್ಮ. ಸೊ ಆದಷ್ಟು ಒಂದು ಎಕ್ಸ್ರೇನ ಮಾಡಿಸಿ ಎಷ್ಟು ಮಟ್ಟಿಗೆ ಡಿಜೆನರೇಷನ್ ಆಗಿದೆ, ಸೆಕೆಂಡ್ ಸ್ಟೇಜಲ್ಲಿ ಇದೆಯಾ, ಥರ್ಡ್ ಸ್ಟೇಜಲ್ಲಿ ಇದೆಯಾ ಅಂತ ನೋಡಿಕೊಂಡು ಅದರ ತಕ್ಕಂತೆ ಚಿಕಿತ್ಸೆನ ಕೊಡ್ಬೋದಾಗತ್ತಮ್ಮ. ಸರಿ ಡಾಕ್ಟರ್, ಖಂಡಿತವಾಗಿ ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಕರ್ಕೊಂಡ್ಬನ್ನಿ ಅಮ್ಮ, ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಬನ್ನಿ. ಥ್ಯಾಂಕ್ ಯು ಸರ್. ಓಕೆ ಗೀತಾ ಅವರೇ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಂ, ಸೊ ಕಂಟಿನ್ಯೂ ಮಾಡಿ ಡಾಕ್ಟರ್. ಈ ಜಾಯಿಂಟ್ ಅಂತ ಹೇಳಿದ್ರೆ ಒಂದು ಮೂಳೆಗೆ ಒಂದು ಮೂಳೆ ಜೋಡಣೆ ಆಗೋದನ್ನ ನಾವು ಜಾಯಿಂಟ್ ಅಂತ ಹೇಳಿ ಕರಿತೇವೆ. ನಾನು ಹೇಳಿದೆ ದಿನದ ಜೀವನದಲ್ಲಿ ಕೂತ್ಕೊಳ್ಬೇಕು, ಎದೊಳ್ಬೇಕು, ಮಲ್ಕೊಳ್ಬೇಕು. ಸೊ ಅದಕ್ಕೆ ನಾವು ಮೂವ್ಮೆಂಟ್ಸ್ ಮಾಡಬೇಕಾಗತ್ತೆ. ಆ ಜಾಯಿಂಟಿನ ಸ್ಟ್ರಕ್ಚರ್ಸ್ ಹೇಗಿರಬೇಕು ಅಂದ್ರೆ ಬರೀ ಒಂದು 2 ಮೂಳೆಗಳ ಜೋಡಣೆ ಆಯ್ತು ಅಂದ್ರೆ ಅದು ಜಾಯಿಂಟ್ ಆಗೋದಿಲ್ಲ. ಆ ಜಾಯಿಂಟ್ ಆಗಬೇಕು ಅಂದ್ರೆ ಅದರ ಜಾಯಿಂಟ್ ಸ್ಟ್ರಕ್ಚರ್ಸ್ ಬಹಳ ಮುಖ್ಯ ಆಗುತ್ತೆ. ಸೊ ಜಾಯಿಂಟ್ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ ಒಂದು ಮೂಳೆಗೆ ಒಂದು ಮೂಳೆ ರಬ್ಬ ಆಗದೆ ಇರೋದಕ್ಕೆ ಒಂದು ಪರ್ದೆ ಅನ್ನೋದು ಇರುತ್ತೆ ನ್ಯಾಚುರಲ್ ಆಗಿ, ಅದನ್ನ ನಾವು ಕಾರ್ಟಿಲೇಜ್ ಅಂತ ಹೇಳಿ ಕರಿತೇವೆ. ಆ ಮೂಳೆಗೆ ಇನ್ನೊಂದು ಮೂಳೆ ಅಟ್ಯಾಚ್ ಆಗಬೇಕು ಅಥವಾ ಸ್ಟ್ರೆಂತ್ ಬರಬೇಕು ಅಂತ ಹೇಳಿದ್ರೆ ಲಿಂಕ್ ಆಗುವಂಥದ್ದೇ ಲಿಗಮೆಂಟ್ಸ್. ಆ ಮೂಳೆಗಳ ಜೊತೆಗೆ ಒಂದು ಮಸಲ್ಸ್ಗೆ ಅಟ್ಯಾಚ್ ಆಗುವಂಥದ್ದು ಟೆಂಡಾನ್ಸ್. ಓಕೆ. ಸೊ ಆ ಮೂವ್ಮೆಂಟ್ಸ್ ಬೇಕಾಗಿರುವಂಥದ್ದು ಸೈನೋವೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಅಲ್ಲಿನ ಸೈನೋವೆಲ್ ಸೆಲ್ಸ್ಗಳಿಂದ ಒಂದು ದ್ರವ ಉತ್ಪತ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದು ನಾವು ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೇವೆ. ಸೊ ಒಂದು ಮೂಳೆಗೆ ಒಂದು ಮೂಳೆ ರಬ್ಬ ಆಗದೆ ಇರೋದಕ್ಕೆ, ತಿಕ್ಕಾಟ ಆಗದೆ ಇರೋದಕ್ಕೆ ಸೊ ಇದು ಬಹಳ ಸಹಾಯ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ಸ್ಟ್ರಕ್ಚರ್ಸ್ ಆಫ್ ಜಾಯಿಂಟ್. ಒಂದು ವ್ಯಕ್ತಿಯ ಒಂದು ಜಾಯಿಂಟ್ ಸ್ಟ್ರಕ್ಚರ್ ಚೆನ್ನಾಗಿರಬೇಕು, ಸ್ಟ್ರೆಂತ್ ಆಗಿರಬೇಕು ಅಂದ್ರೆ ಲಿಗಮೆಂಟ್ಸ್ ಚೆನ್ನಾಗಿರ್ಬೇಕಾಗತ್ತೆ, ಕಾರ್ಟಿಲೇಜ್ ಚೆನ್ನಾಗಿರ್ಬೇಕಾಗತ್ತೆ, ಟೆಂಡಾನ್ಸ್ ಚೆನ್ನಾಗಿರ್ಬೇಕಾಗತ್ತೆ, ಅಲ್ಲಿನ ನರ್ವ್ ಸಪ್ಲೈ ಆಗಬೇಕಾಗತ್ತೆ, ಬ್ಲಡ್ ಸಪ್ಲೈ ಆಗುತ್ತೆ. ಇದೆಲ್ಲ ಒಂದು ಕಾರಣವಾದ ಒಂದು ಜಾಯಿಂಟ್ ಅಂತ ಹೇಳಿ ಕರಿಬೋದು. ಸೊ ಯಾವಾಗ ಒಂದು ವ್ಯಕ್ತಿಯ ಬ್ಲಡ್ ಸಪ್ಲೈ ಕಡಿಮೆ ಆಗುವಂಥದ್ದು ಆ ಜಾಗದಲ್ಲಿ, ಅಥವಾ ಲಿಗಮೆಂಟ್ಸ್, ಎಷ್ಟೋ ಜನರಲ್ಲಿ ನಾವು ಕೇಳ್ಬೋದು ಲಿಗಮೆಂಟ್ ಸ್ಟೇರ್ ಆಯ್ತು, ಟೆಂಡಾನ್ ಸ್ಟೇರ್ ಆಯ್ತು ಅಂತ ಹೇಳ್ತಾರೆ, ಆಗ ಅಲ್ಲಿನ ಸಪೋರ್ಟಿವ್ ಏನಿರುತ್ತೆ ಅದರ ಶಕ್ತಿ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನಡಿಬೇಕಾದ್ರೆ ಸ್ಲಿಪ್ ಆಗುವಂಥದ್ದು, ನೋವು ಬರುವಂಥದ್ದು, ಈ ರೀತಿಯ ಲಕ್ಷಣಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಇವತ್ತಿನ ದಿನಗಳಲ್ಲಿ ನಾವು ಈ ಜಾಯಿಂಟ್ಸ್ ಪೈನ್ ಅಥವಾ ಆರ್ಥ್ರೈಟಿಸ್, ಸಂಧಿವಾತ ತುಂಬಾ ಜನರಲಿ ನಾವು ಈ ಅರ್ಲಿ ಏಜ್ ಅಲ್ಲಿ ಕಾಣ್ತಾ ಬರ್ತಾ ಇರ್ತೀವಿ. ಸೊ ಅದನ್ನ ನಾವು ಪ್ರಿಕಾಸಿಟಿ ಅಂತ ಹೇಳಿ ಕರಿತೇವೆ. 60 ವರ್ಷದಲ್ಲಿ ಬರೋ ಕಾಯಿಲೆಗಳಿಗೆ 40 ವರ್ಷಕ್ಕೆ ಬರ್ತಾ ಇದೆ, 40 ವರ್ಷದಲ್ಲಿ ಬರೋ ಕಾಯಿಲೆಗಳಿಗೆ 20 ವರ್ಷಕ್ಕೆ ಬರ್ತಾ ಇದೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ಅಂದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಆಹಾರ ಪದ್ಧತಿ ಇರ್ಬೋದು, ಆಹಾರ ಸೇವನೆ ಇರ್ಬೋದು. ನಾವು ತಗೊಳ್ಳುವಂಥ ಆಹಾರ ಪದ್ಧತಿ ನಮ್ಮ ದೇಹಕ್ಕೆ ಅದು ಒದಗ್ತಾ ಇಲ್ಲ, ಅಂದ್ರೆ ನಮ್ಮ ದೇಹಕ್ಕೆ ಏನು ಬೇಕೋ ಅದು ನಾವು ಸೇವನೆ ಮಾಡ್ತಾ ಇಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಎ ಟೇಸ್ಟಿ ಫುಡ್. ನಾಲ್ಗೆಗೆ ಏನು ಬೇಕೋ ಅದನ್ನು ಮಾತ್ರ ನಾವು ಸೇವನೆ ಮಾಡ್ತಾ ಇದ್ದೀವಿ. ಈ ಕಾರಣದಿಂದ ಆರ್ಥ್ರೈಟಿಸ್ ಅರ್ಲಿ ಸ್ಟೇಜಸ್ಸಲ್ಲಿ ಬರುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಅದೇ ರೀತಿ ಒಬೇಸಿಟಿ ಅಂತ ಹೇಳ್ತೀವಿ ಸರ್, ಅಂದರೆ ಸ್ಥೂಲಕಾಯ, ಬೊಜ್ಜುತನ. ಸೊ ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಫಾಸ್ಟ್ ಫುಡ್ ಕೊಡಿಸುವಂಥದ್ದು, ಪಿಜ್ಜಾ ಬರ್ಗರ್ ಕೊಡಿಸುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಇದೆ, ನಾವು ಜಾಯಿಂಟ್ ಮೇಲೆ ಇರುವಂಥ ಒಂದು ಶಕ್ತಿ ಕಡಿಮೆ ಆಗ್ತಾ ಇದೆ, ವೀಕ್ನೆಸ್ ಆಗ್ತಾ ಇದೆ.
ಸೊ ಇದರಿಂದ ಒಂದು ಫುಡ್ ಹ್ಯಾಬಿಟ್ಸ್ ಇಂದ ಒಂದು ಆರ್ಥೈಟಿಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ನೀವು ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ವೆರಿಕೋಸ್ ವೇನ್ಸು ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟ್ ಬಟ್ರೆ ನಮ್ಮ ಹೋಮಿಯೋಪತಿಲಿ ವೆರಿಕೋಸ್ ವೇನ್ಸ್ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಕನಸು ಹಾಳಾದ ಮಂಡಿ ನೋವು. ನಿಮ್ಮ ಕನಸು ನನಸಾಗಿಸಲು ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಮತ್ತೊಂದು ಕಾರಣವಾಗಿ ನಾವು ಆಸ್ಟಿಯೋ ಆರ್ಥೈಟಿಸ್ ಅಲ್ಲಿ ತುಂಬಾ ಜನಕ್ಕೆ ಈ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ದಿನದ ಜೀವನದಲ್ಲಿ ನಾನು ಒಂದು 5 ಕಿಲೋಮೀಟರ್ ವಾಕಿಂಗ್ ಮಾಡಿದೆ ಡಾಕ್ಟರ್, ಒಂದು 8 ಕಿಲೋಮೀಟರ್ ವಾಕಿಂಗ್ ಮಾಡಿದೆ ಅಂತ ಹೇಳ್ತಾರೆ. ಸೊ ವಾಕಿಂಗ್ ಎಷ್ಟು ಮಾಡಬೇಕು, ನಮ್ಮ ಮೂಳೆಗಳಿಗೆ ಎಷ್ಟು ಪ್ರೆಷರ್ ಕೊಡಬೇಕು ಅಷ್ಟೇ ಕೊಡಬೇಕು. ಸೊ ನಾವು ಯಾವಾಗ ಅದಕ್ಕೆ ಹೆಚ್ಚು ಒತ್ತಡನ ಕೊಡ್ತಾ ಇರ್ತೀವಿ, ಫಾರ್ ಎಕ್ಸಾಂಪಲ್ ಲಿಫ್ಟಿಂಗ್ ಆಫ್ ವೇಟ್ಸ್ ಆಗಿರ್ಬೋದು. ಒಂದು ಮನುಷ್ಯ ಒಂದು 5 kg ಲಿಫ್ಟ್ ಮಾಡ್ಬೋದು. ಅದೇ ರೀತಿ ಒಂದು 25 kg ಲಿಫ್ಟ್ ಮಾಡ್ತಾ ಇದ್ದೀನಿ, 40 kg ಲಿಫ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮೂಳೆಗಳ ಮೇಲೆ ಎಷ್ಟು ಒತ್ತಡ ಕೊಡ್ತಾ ಇದೀವಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಒಂದು ಕ್ಲೈಂಬಿಂಗ್ ಸ್ಟೇರ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನರ ನಾವು ಪೇಷಂಟ್ಸ್ಗಳು ಬಂದಾಗ, ಸರ್ ನಮ್ಮ ಮನೆ ಇರೋದು 4ನೇ ಫ್ಲೋರು ಅಥವಾ 5ನೇ ಫ್ಲೋರು, ದಿನದ ಜೀವನದಲ್ಲಿ ನಾನು ಒಂದು 10 ಸರಿ ಓಡಾಡಲೇಬೇಕಾಗತ್ತೆ. ಸೊ ಇದರಿಂದ ಕೂಡ ಆಸ್ಟಿಯೋ ಆರ್ಥೈಟಿಸ್ ಬರುವಂತ ಸಾಧ್ಯತೆಗಳು. ಇದೆಲ್ಲ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಕೂತ್ಕೊಂಡು ಎದೊಳ್ಬೇಕಾದ್ರೆ ಆಗಿರ್ಬೋದು, ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡುವಂಥದ್ದು ಅಥವಾ ಊಟ ಮಾಡುವಂಥದ್ದು ಸಾಮಾನ್ಯವಾಗಿ. ಇದರಿಂದ ಏನಾಗುತ್ತೆ, ಮೂಳೆಗಳ ಮೇಲೆ ದಿನ 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 ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಅದೇ ರೀತಿ ಮೆಕ್ಯಾನಿಕಲ್ ಸ್ಟ್ರೆಸ್ ಆಯ್ತು ಅಂದ್ರೆ ಇಂಜುರಿ ಕೂಡ ಒಂದು ಆಸ್ಟಿಯೋ ಆರ್ಥೈಟಿಸ್ಗೆ ಸಮಸ್ಯೆಗಳನ್ನ ಕೊಡ್ತಾ ಹೋಗ್ಬೋದು, ಕಾರಣ ಆಗ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಹೇಳ್ತಾರೆ, ಸರ್ ಒಂದ್ 2 ವರ್ಷದಿಂದ ಕಾಲಿಗೆ ಪೆಟ್ಟು ಬಿದ್ದಿತ್ತು ಅಥವಾ ಆಕ್ಸಿಡೆಂಟ್ ಆಗಿತ್ತು, ಜಾಯಿಂಟ್ಗೆ ಏಟ್ ಆಗಿತ್ತು. ಸೊ ಆಗ ಜಾಯಿಂಟಿನ ಸ್ಟ್ರಕ್ಚರ್ಸ್ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ಒಂದು ಕಾರ್ಟಿಲೇಜ್ ಮೇಲೆ ವೇರ್ ಅಂಡ್ ಟೇರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ಕೂಡ ಸಮಸ್ಯೆಗಳು ಉಂಟಾಗ್ಬೋದು. ಮುಖ್ಯವಾದ ಒಂದು ಕಾರಣ ಆಸ್ಟಿಯೋ ಆರ್ಥೈಟಿಸ್ ಇವತ್ತಿನ ದಿನಗಳ ಹೆಚ್ಚಾಗೋದಕ್ಕೆ ಮಹಿಳೆಯರಲ್ಲಿ ಎಕ್ಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಬಹಳನೇ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ. ಸೊ ನಾರ್ಮಲ್ ಆಗಿ ಒಂದು 6 ರಿಂದ 7 ರೀತಿಯ ಒಂದು ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ, ನಾರ್ಮಲ್ ರೇಂಜ್ ಅಲ್ಲಿ ಇರಬೇಕಾಗತ್ತೆ. ನೀವು ಬರೀ ಮಂಡಿ ಅಲ್ಲ ಅಂದ್ರೆ ಈ ಡಿಸ್ಕ್ ಇರುತ್ತಲ್ಲ, ಅಂದ್ರೆ ಬ್ಯಾಕ್ ಬೋನ್, ಈ ಸ್ಲಿಪ್ ಡಿಸ್ಕ್ ಅಂತಾರೆ. ಈ ಡಿಸ್ಕಿನ ಸಮಸ್ಯೆಗಳು ಹೆಂಗ್ ಬರುತ್ತೆ ಮತ್ತು ಅದಕ್ಕೆ ಪರಿಹಾರಗಳೇನು? ಖಂಡಿತ ಡಿಸ್ಕ್ ಸಮಸ್ಯೆ ಕೂಡ ಒನ್ ಆಫ್ ದಿ ಮೇನ್ ಟೈಪ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳಿ ಕರಿತೇವೆ. ಇವತ್ತಿನ ದಿನಗಳಲ್ಲಿ ಈಗ ಫೀವರು ಮತ್ತೆ ಕೆಮ್ಮು ಈ ರೀತಿ ಎಷ್ಟು ನಾವು ವಿಧವಾದ ಒಂದು ಆರಾಮಾಗಿ ನಾವು ಕೇಳ್ತಾ ಬರ್ತಾ ಇದೀವಿ ಸಮಸ್ಯೆಗಳು. ಅದೇ ರೀತಿ ನೀವು ಹೇಳ್ದಂಗೆ ಈ ಸ್ಪಾಂಡಿಲೈಟಿಸ್ ಅಥವಾ ಸ್ಲಿಪ್ ಡಿಸ್ಕ್ ಅನ್ನೋ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಸೊ ಇದು ನಾವು ಸ್ಪಾಂಡಿಲೈಟಿಸ್ ಅಂತ ಹೇಳಿ ಕರಿತೇವೆ. ನಮ್ಮ ಬೆನ್ನಿನ ಹಿಂಭಾಗದಲ್ಲಿರೋ ಮಾಂಸಖಂಡಗಳಾಗಿರ್ಬೋದು, ನರಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಸೊ ಇದರಿಂದ ಒರಿಜಿನೇಟ್ ಆಗೋ ಪೇನ್ ನಾವು ಸ್ಪಾಂಡಿಲೈಟಿಸ್ ಪೇನ್ ಅಂತ ಹೇಳಿ ಕರಿತೇವೆ. ಮನುಷ್ಯನ ದೇಹದಲ್ಲಿ ಬೆನ್ನಿನಲ್ಲಿ ಎಕ್ಸ್ಪೆಷಲಿ ನಾವು 3 ತರದವಾಗ ವಿಂಗಡಣೆ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಅಂದ್ರೆ ಸರ್ವೈಕಲ್ ಬೋನ್ಸ್ ಅಂತ ಹೇಳಿ ಕರಿತೇವೆ, ಥೊರಾಸಿಕ್ ಬೋನ್ಸ್ ಅಂತ ಹೇಳಿ ಕರಿತೇವೆ, ಮತ್ತೆ ಅದೇ ರೀತಿ 3ನೇದಾಗಿ ಲಂಬಾರ್ ಬೋನ್ಸ್. ನಾವು ಕತ್ತು ಮೂಳೆ ಹೆಂಗ್ ಕಾಣ್ತೀವಿ ಅದನ್ನ ನಾವು ಸರ್ವೈಕಲ್ ಬೋನ್ಸ್ ಅಂತ ಹೇಳಿ ಕರಿತೇವೆ. ಅದು ನಮ್ಮಲ್ಲಿ 7 ಮೂಳೆಗಳಿರುತ್ತೆ, ಅದನ್ನ ನಾವು C1 to C7 ಅಂತ ಹೇಳಿ ಕರಿಬಹುದು. ಈ ಜಾಗದಲ್ಲಿ ಹೌದು, ಕತ್ತಿನ ಭಾಗದಲ್ಲಿ ಇರುವಂತದ್ದು. ಯಾಕಂದ್ರೆ ಕತ್ ಮೂವ್ಮೆಂಟ್ಸ್ಗೆ ಬೇಕಾಗಿರುವಂತದ್ದು ಸರ್ವೈಕಲ್ ಮಸಲ್ಸ್, ಸರ್ವೈಕಲ್ ಬೋನ್ಸ್, ವರ್ಟಿಬ್ರೇಸ್. ಮಧ್ಯಭಾಗದಲ್ಲಿ ಬರುವಂತದ್ದು ಥೊರಾಸಿಕ್ ಬೋನ್ಸ್ ಅಂತ ಹೇಳಿ ಕರಿತೇವೆ. ಅದು ನಮ್ಮಲ್ಲಿ 12 ಮೂಳೆಗಳಿರುತ್ತೆ. ಸೊ ಅದನ್ನ ನಾವು T1 to T12 ಅಂತ ಹೇಳಿ ಅದನ್ನ ಡಿಫೈನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅದೇ ರೀತಿ ಒಂದು ಕೆಳಮಟ್ಟದಲ್ಲಿ ಬರೋ ಬೋನ್ಸ್, ನಾವು ಕೂತ್ಕೊಳ್ಳೋ ಬೋನ್ಸ್, ಬ್ಯಾಕ್ ಸೈಡ್ ಸಪೋರ್ಟ್ ಆಗಿರುವಂತದ್ದು ಲಂಬಾರ್ ಬೋನ್ಸ್. ಅದು ನಮ್ಮಲ್ಲಿ 5 ಮೂಳೆಗಳಿರುತ್ತೆ. ಸೊ ಅದನ್ನ ನಾವು ಲಂಬಾರ್ ಬೋನ್ಸ್ ಅಂತ ಹೇಳ್ತೀವಿ ಅಥವಾ ಲಂಬಾರ್ ವರ್ಟಿಬ್ರೇಸ್ ಅಂತ ಹೇಳಿ ಕರಿತೀವಿ. ಅದು ನಮ್ಮಲ್ಲಿ 5 ಮೂಳೆ ಇರುತ್ತೆ. ಸೊ ಅದು ನಾವು L1 to L5 ಅಂತ ಹೇಳಿ ಕರಿತೇವೆ. ಸೊ ಯಾವುದೇ ರೀತಿ ಒಂದು ಪೇಷಂಟ್ ಈ ಕತ್ತು ನೋವು ಅಂತ ಹೇಳಿ ಬಂದಾಗ ಕುಡ್ ಬಿ ಸರ್ವೈಕಲ್ ಡಿಸ್ಕ್ ಅಲ್ಲಿ ಸಮಸ್ಯೆ ಇರುವಂತದ್ದು, ಸರ್ವೈಕಲ್ ನರಗಳಲ್ಲಿ ಸಮಸ್ಯೆ ಇರುವಂತದ್ದು, ಸರ್ವೈಕಲ್ ಮೂಳೆಗಳಲ್ಲಿ ಸಮಸ್ಯೆ ಇರುತ್ತೆ. ಅದನ್ನ ನಾವು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳಿ ಡಿಫೈನ್ ಮಾಡ್ತೇವೆ. ಅದೇ ರೀತಿ ಒಂದು ವ್ಯಕ್ತಿ ಬೆನ್ನಿನ ಹಿಂಬದಿಲಿ ನೋವು ಬರ್ತಾ ಇದೆ ಡಾಕ್ಟರ್, ತೊಡೆ ಹಿಂಭಾಗದಲ್ಲಿ ನೋವು ಬರ್ತಾ ಇದೆ, ಮೀನ್ ಖಂಡದಲ್ಲಿ ನೋವು ಬರ್ತಾ ಇದೆ, ಕಾಲಲ್ಲಿ ಎಳ್ತಾ ಬರ್ತಾ ಇದೆ. ಸೊ ಈ ರೀತಿಯ ಒಂದು ಲಕ್ಷಣಗಳು ಹೇಳಿದಾಗ ಲಂಬಾರ್ ಬೋನ್ಸ್ ಅಲ್ಲಿ ಸಮಸ್ಯೆ ಇರುವಂತದ್ದು, ಲಂಬಾರ್ ನರಗಳಲ್ಲಿ ಸಮಸ್ಯೆ ಇರುವಂತದ್ದು, ಅದನ್ನ ನಾವು ಲಂಬಾರ್ ಸ್ಪಾಂಡಿಲೈಟಿಸ್ ಅಥವಾ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳಿ ಕೂಡ ಕರಿಬಹುದು. ಈ ರೀತಿಯ ಒಂದು ವರ್ಟಿಬ್ರೇಸ್, ಒಂದು ಮೂಳೆಗೆ ಒಂದು ಮೂಳೆ ವರ್ಟಿಬ್ರೇಸ್ ಏನಿರುತ್ತೆ, ಕುಶನ್ ಆಗಿ ಮಧ್ಯದಲ್ಲಿ ಒಂದು ಡಿಸ್ಕ್ ಅನ್ನೋದಿರುತ್ತೆ. ಇದನ್ನ ನಾವು ಇಂಟರ್ ವರ್ಟಿಬ್ರಲ್ ಡಿಸ್ಕ್, ಹೇಗೆ ನಾವು ಈಗ ಶಾಕ್ ಅಬ್ಸರ್ವ್ ಅಂತ ಹೇಗೆ ಹೇಳ್ತೀವಿ ಅದೇ ರೀತಿ ನಮ್ಮ ಬೆನ್ನಿನ ಮೂಳೆಯಲ್ಲೂ ಶಾಕ್ ಅಬ್ಸರ್ವ್ ಕೆಲಸ ಮಾಡುವಂಥದ್ದು ಈ ಡಿಸ್ಕ್. ಆ ಡಿಸ್ಕ್ ಏನಾಗುತ್ತೆ, ಆ ಡಿಸ್ಕ್ ಅಲ್ಲಿ ನಾವು ಇನ್ನರ್ ರಿಂಗ್ ಮತ್ತೆ ಔಟರ್ ರಿಂಗ್ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಅದನ್ನ ನಾವು ನ್ಯೂಕ್ಲಿಯಸ್ ಪಲ್ಪೋಸಸ್ ಮತ್ತೆ ಆನ್ಯುಲಸ್ ಫೈಬ್ರೋಸಿಸ್ ಅಂತ ಮೆಡಿಕಲ್ ಅದನ್ನ ಟರ್ಮ್ ಮಾಡ್ತೇವೆ.
ಸೊ ಯಾವಾಗ ಒಂದು ವ್ಯಕ್ತಿ ತುಂಬಾ ವೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಾರೆ, ಅಥವಾ ತುಂಬಾ ಎಕ್ಸ್ಪೆಷಲಿ ಇವತ್ತಿನ ದಿನಗಳಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಹೆಚ್ಚಾಗ್ತಾ ಇದೆ, ತುಂಬಾ ಭಾರ ಇರೋ ಪದಾರ್ಥ ಎತ್ತುವಂಥದ್ದು, ಅಥವಾ ಸೆಡೆಂಟರಿ ಲೈಫ್ ಆಗಿ ತುಂಬಾ ಜನರಲ್ಲಿ ನಾವು ನೋಡ್ಬೋದು 10 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, 8 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಲಾಂಗ್ ಟೈಮ್ ಸಿಟ್ಟಿಂಗ್ ಅಥವಾ ಲಾಂಗ್ ಟೈಮ್ ಸ್ಟ್ಯಾಂಡಿಂಗ್. ಸೊ ಇದರಿಂದ ಏನಾಗುತ್ತೆ, ಸೊ ಬೆನ್ನಿನ ಹಿಂಬದಲ್ಲಿರೋ ವರ್ಟಿಬ್ರೇಸ್ ಮೇಲೆ, ಡಿಸ್ಕ್ ಮೇಲೆ ಅದು ಪ್ರೆಷರ್ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಇದೀಗೆ ಒತ್ತಡ ಹೆಚ್ಚಾದಾಗ ಅದು ಸ್ಲಿಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನೇ ನಾವು ಸ್ಲಿಪ್ಪಿಂಗ್ ಡಿಸ್ಕ್ ಅಂತ ಹೇಳಿ ಕರಿತೇವೆ, ಅಥವಾ IVDP, ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದರಿಂದ ಬ್ಯಾಕ್ ಪೈನ್ ಬರುವಂಥದ್ದು, ನೀವು ಹೇಳ್ದಂಗೆ ಸ್ಪಾಂಡಿಲೈಟಿಸ್ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ಮೇನ್ ಆಗಿ ಬ್ಯಾಗ್ ಹೊರುವಂಥ ಒಂದು ವೆಯ್ಟ್ಗಳಾಗಿರ್ಬೋದು, ಜಿಮ್ಮಲ್ಲಿ ಹೋಗುವಂಥ ಒಂದು ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು. ಸೊ ಎಷ್ಟು ನಮ್ಮ ಮೂಳೆಗಳಿಗೆ ಒತ್ತಡ ಕೊಡಬೇಕು ಅದಕ್ಕಿಂತ ಒಂದು 10 ಪಟ್ಟು 20 ಪಟ್ಟು ಹೆಚ್ಚು ಒತ್ತಡಗಳು ಕೊಟ್ಟಾಗ ಈ ರೀತಿಯ ಒಂದು ಸ್ಪಾಂಡಿಲೈಟಿಸ್ ಅನ್ನೋ ಸಮಸ್ಯೆ, ಅಥವಾ ಈ ರೀತಿಯ ಒಂದು ಆಸ್ಟಿಯೋ ಆರ್ಥೈಟಿಸ್ ಸಮಸ್ಯೆ, ಸೊ ಇದು ನಾವು ಎಕ್ಸ್ರೇಲಿ ಕಂಡು ಬಿಡ್ತೀವಿ. ಅಂದ್ರೆ ಎಕ್ಸ್ರೇಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯ ಡಿಜನರೇಷನ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಈಗ ಎಷ್ಟೋ ಜನ ನಾನು ಹೇಳಿದೆ, ಅತಿ ಮುಖ್ಯವಾಗಿ ಬರುವಂತದ್ದೇ ಆಸ್ಟಿಯೋ ಆರ್ಥೈಟಿಸ್. ಇದ್ರಲ್ಲಿ ನಾವು ಸ್ಟೇಜಸ್ಗಳನ್ನ ಕೂಡ ನೋಡ್ತಾ ಹೋಗ್ಬೋದಾಗತ್ತೆ. ಯಾವ ರೀತಿಯ ಪೇಷಂಟ್ಸು ನಾವು ಈ ಆರ್ಥೈಟಿಸ್ ಅನ್ನೋ ಸಮಸ್ಯೆ ಅಥವಾ ಮಂಡಿಯ ಮೂಳೆಗಳ ಸಮಸ್ಯೆ ಹೇಳ್ತಾ ಹೋಗ್ತಾ ಇರ್ತಾರೆ ಅಂತ ಹೇಳಿ. ಸ್ಟಾರ್ಟಿಂಗ್ ಹಂತದಲ್ಲಿ ಅಂದ್ರೆ ಸ್ಟೇಜ್ 1 ಅಲ್ಲಿ ಏನಿರುತ್ತೆ, ಮಂಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಬರ್ತಾ ಇರುತ್ತೆ, ಓನ್ಲಿ ಆನ್ ಎಕ್ಸರ್ಷನ್ಸ್. ಅಂದ್ರೆ ನಾನು ಡೈಲಿ 1 ಕಿಲೋಮೀಟರ್ ವಾಕಿಂಗ್ ಮಾಡ್ತಿದ್ದೆ ಡಾಕ್ಟರ್, ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಿದ್ರೆ ನನಗೆ ನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ಮೆಟ್ಲು ಹತ್ತಿರ ನನಗೆ ನೋವು ಸ್ಟಾರ್ಟ್ ಆಗುತ್ತೆ. ಆನ್ ಎಕ್ಸರ್ಷನ್, ತುಂಬಾ ಹೆಚ್ಚು ಒತ್ತಡ ಕೆಲಸ ಮಾಡಿದಾಗ ನೋವು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಎಕ್ಸ್ರೇ ಮಾಡಿದಾಗ ನಮ್ಗೆ ಮೈಲ್ಡ್ ಚೇಂಜಸ್ ಏನು ಗೊತ್ತಾಗೋದಿಲ್ಲ, ಅಂದ್ರೆ ನಾರ್ಮಲ್ ಇರುತ್ತೆ, ಬಟ್ ಪೇನ್ ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ ಪೇಷಂಟ್ಗೆ. ಸೊ ಈ ಹಂತನ ದಾಟ್ತಾ ಬಂತು ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಹಂತಕ್ಕೆ ಹೋಗುವಂಥದ್ದು ಅಥವಾ ಸೆಕೆಂಡ್ ಸ್ಟೇಜ್ಗೆ ಹೋಗುವಂಥದ್ದು. ಈ 2ನೇ ಹಂತದ ಒಂದು ಆಸ್ಟಿಯೋ ಆರ್ಥೈಟಿಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೇಷಂಟ್ಗೆ ಪೇನ್ ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ ಡ್ಯೂರಿಂಗ್ ದೇರ್ ರೆಗ್ಯುಲರ್ ಆಕ್ಟಿವಿಟೀಸ್, ಡೈಲಿ ಆಕ್ಟಿವಿಟೀಸ್. ಸರ್ ಮುಂಚೆ ಆದ್ರೆ ಕೆಲಸ ಹೆಚ್ಚು ಮಾಡಿದ್ರೆ ಮಾತ್ರ ನೋವು ಬರ್ತಿತ್ತು, ಬಟ್ ಇವತ್ತಿನ ದಿನಗಳಲ್ಲಿ ನನಗೆ ನಾರ್ಮಲ್ ಹೌಸ್ ಹೋಲ್ಡ್ ವರ್ಕ್ ಮಾಡಿದ್ರು ಕೂಡ ನನಗೆ ಮಂಡಿ ಮೇಲೆ ನೋವು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಕೂಡ ನನಗೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಹೊತ್ತು ಕೂಡ ನನಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ದೂರನೂ ನಡೆಯೋಕ್ಕಾಗ್ತಾ ಇಲ್ಲ. ಸೊ ಈ ರೀತಿಯ ಹಂತಗಳನ್ನ ನಾವು ಸೆಕೆಂಡ್ ಹಂತವಾಗಿ ನಾವು ನೋಡ್ಬೋದಾಗತ್ತೆ. ಅದೇ ರೀತಿ ಒಂದು ಹಂತದಲ್ಲೂ ಚಿಕಿತ್ಸೆನ ಪಡ್ಕೊಂಡಿಲ್ಲ ಅಥವಾ ಅವರು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ದಟ್ ಡಿಸೀಸ್ ಕಂಡೀಷನ್ ವಿಲ್ ಗೋ ಟು ಎ 3rd ಸ್ಟೇಜ್. ಸೊ ಈ 3ನೇ ಹಂತದಲ್ಲಿ ನಾವು ನೋಡುವಂಥದ್ದು ಮಂಡಿಲಿ ತುಂಬಾ ನೋವಾಗ್ತಾ ಹೋಗ್ತಾ ಇರತ್ತೆ. ಸೊ ಇಲ್ಲಿ ನಾವು ಸಪೋರ್ಟ್ ಅನ್ನ ಕೇಳ್ತಾರೆ. ಎಷ್ಟೋ ಜನ ಪೇಷಂಟ್ ನಾವು ನೋಡ್ಬೋದು, ಮೆಟ್ಲು ಹತ್ಬೇಕಾದ್ರೆ ಸಪೋರ್ಟಿವ್ ಆಗಿ ಇಟ್ಕೊಂಡಿರ್ತಾರೆ, ಅಥವಾ ನಡಿಬೇಕಾದ್ರೆ ಏನೋ ಒಂದು ಕೋಲ್ಗಳನ್ನ ಸಪೋರ್ಟ್ ಆಗಿ ಇಟ್ಕೊಂಡಿರ್ತಾರೆ, ಯಾರೋ ಹಿಡ್ಕೊಳ್ಳೇಬೇಕು. ಖಂಡಿತ ಈ ಡಿಪೆಂಡೆನ್ಸಿ, ಈ ಸಪೋರ್ಟ್ ಅನ್ನೋದು ಈ 3ನೇ ಹಂತದ ಒಂದು ಆರ್ಥೈಟಿಸ್ ಅಲ್ಲಿ ಬೇಕಾಗತ್ತೆ. ಸೊ ಇಲ್ಲಿ ನಾವು ಎಕ್ಸ್ರೇ ಮಾಡಿದಾಗ, ಪೇಷಂಟಿನ ಎಕ್ಸ್ರೇ ಮಾಡಿದಾಗ, ಸೊ ಮೇಜರ್ ನಾವು ಈ ಡಿಜನರೇಷನ್ ಚೇಂಜಸ್ ನಾವು ಎಕ್ಸ್ರೇಲಿ ನೋಡ್ಬೋದಾಗತ್ತೆ. ಅಂದ್ರೆ ಒಂದು ಮೂಳೆ ಎಷ್ಟು ಗ್ಯಾಪ್ ಇರಬೇಕು ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಯಾಕಂದ್ರೆ ವೇರ್ ಅಂಡ್ ಟೇರ್ ಆಫ್ ಕಾರ್ಟಿಲೇಜ್ ಆಗಿರುತ್ತೆ. ಸೊ ಸೈನೋವಿಯಲ್ ದ್ರವ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ಈ ಡಿಜನರೇಷನ್ ಚೇಂಜಸ್ ನಾವು ನೋಡ್ಬೋದಾಗತ್ತೆ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಿಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ದಿನ ಒಂದು ಡಯಟ್ ಟೆನ್ಷನ್ ತಗೊಂಡು ಜೀವನದಲ್ಲಿ ಸಿಹಿನೇ ಹೋಯ್ತು. ನಮ್ಮ ಹೋಮಿಯೋಪತಿಲಿ ಮಾತ್ರೆನೂ ಸಿಹಿಯಾಗಿರುತ್ತೆ, ಸಕ್ಕರೆ ಕಾಯಿಲೆಗೆ ಚಿಕಿತ್ಸೆನೂ ಸಿಗುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಇನ್ನೊಂದು ಕಾಲ್ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ಚಂದ್ರಪ್ಪ ಅಂತ ಹೇಳಿ ಸರ್. ಚಂದ್ರಪ್ಪ, ನಾನು ಚಂದ್ರು. ಹೌದು ಹೇಳಿ ಚಂದ್ರಪ್ಪ, ನಿಮ್ಮ ಸಮಸ್ಯೆ ಏನು? ಸರ್ ಟಿವಿ ನೋಡ್ತಾ ಇದ್ದೆ, ಶೋ ಚೆನ್ನಾಗಿ ಬರ್ತಾ ಇತ್ತು. ಥ್ಯಾಂಕ್ ಯು. ಮತ್ತೆ ನಿಮ್ ಜೊತೆ ಮಾತಾಡ ಅಂತ ಕಾಲ್ ಮಾಡಿದ್ವಿ. ಹಾಗೆ ನಮಗೂ ಕೂಡ ಪ್ರಾಬ್ಲಮ್ ಇದೆ ಹೇಳಿ ಆರ್ಥೈಟಿಸ್ ಬಗ್ಗೆ. ಅದ್ರ ಡಾಕ್ಟರ್ ಏನು ಸಲಹೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದ್ವಿ ಸರ್. ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ. ಸರ್ ನನ್ನ ಕಾಲ್ ಹೆಬ್ಬೆಟ್ಟಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ. ಹಾ, ಕಾಲ್ ಹೆಬ್ಬೆಟ್ಟಲ್ಲಿ ನೋವು, ಇದ್ರ ಬಗ್ಗೆ ನಾವು ಒಂಚೂರು ಡಿಸ್ಕಷನ್ ಮಾಡಲೇಬೇಕು. ಯಾಕಂದ್ರೆ ಈ ಕಾಲ್ ಹೆಬ್ಬೆಟ್ಟು ಮತ್ತು ಬೆರಳಿನ ಜಾಯಿಂಟ್ಗಳಲ್ಲಿ ನೋವು ಬರುವಂಥದ್ದು. ಸೊ ಇದಕ್ಕೆ ನೀವೇನು ಹೇಳ್ತೀರಾ? ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ ಏನ್ ಸಮಸ್ಯೆಗೆ, ಏನ್ ತೊಂದರೆಗೆ ಕರೆ ಮಾಡಿದ್ರಿ? ಸರ್ ಇದು ನಂದು ಕಾಲ್ ಹೆಬ್ಬೆರಳು ನೋವು ಬರ್ತಾ ಇದೆ. ಹೆಬ್ಬೆಟ್ಟಲ್ಲಿ ನೋವು ಬರ್ತಿದೆ? ಹೌದು ಸರ್, ಹೌದು. ಓಕೆ. ಅಂತಂದ್ರೆ 4 ವರ್ಷದಿಂದ ನೋವು ಬರ್ತಾ ಇದೆ. ಓಕೆ. ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ಇದೆಯಾ ಅಂತ ತಿಳ್ಕೊಳ್ಳೋಣ. ಓಕೆ, ಏನಾದ್ರು ರಕ್ತ ಪರೀಕ್ಷೆ ಎಸ್ಪೆಷಲಿ ಯೂರಿಕ್ ಆಸಿಡ್ ಅಂಶನ ಚೆಕ್ ಮಾಡಿಸಿದೀರಾ? ಹೌದು ಸರ್, ಹೌದು ಮಾಡಿಸಿದೆ. ಎಷ್ಟಿದೆ ಯೂರಿಕ್ ಆಸಿಡ್ ಅಂಶ? ಅದು 12 ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ, ಈಗ ಪ್ರೆಸೆಂಟ್ಲಿ ಏನಾದ್ರು ಔಷಧಿಗಳನ್ನ ತಗೋತಾ ಇದ್ದೀರಾ ಚಂದ್ರಪ್ಪ ಅವರೇ?
ಪ್ರೆಸೆಂಟ್ಲಿ ಟ್ಯಾಬ್ಲೆಟ್ ಅದೇನು ಕ್ಲಿನಿಕಲ್ ಕೊಡ್ತಾ ಇಲ್ಲ ಸರ್, ನಾರ್ಮಲಿ ಅದೇ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಗೊಂತಾ ಇದ್ದೀನಿ. ಆದ್ರೂ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗ್ತಾ ಇಲ್ಲ ಅದು. ಓಕೆ, ಹೆಬ್ಬೆಟ್ಟಲ್ಲಿ ಮಾತ್ರ ನೋವು ಬರ್ತಿದ್ಯಾ ಅಥವಾ ಬೇರೆ ಬೇರೆ ತರದ ಒಂದು ಪಾಲಿ ಆರ್ಥರೈಟಿಸ್ ಅಂದ್ರೆ ಬೇರೆ ಬೇರೆ ಜಾಯಿಂಟ್ ಅಲ್ಲಿ ಏನಾದ್ರೂ ನೋವು ಬರ್ತಿದ್ಯಾ? ಏನಿಲ್ಲ ಸರ್, ಹೆಬ್ಬೆಟ್ಟಲ್ಲಿ ಮಾತ್ರ ನೋವು ಬರ್ತಾ ಇದೆ. ಓಕೆ, ಏನಾದ್ರೂ ಅಭ್ಯಾಸಗಳಿದ್ಯಾ? ಧೂಮಪಾನ, ಸ್ಮೋಕಿಂಗು, ಆಲ್ಕೋಹಾಲ್ ಈ ತರದ್ ಏನಾದ್ರು? ಹೌದು ಸರ್, ಹೌದು. ಓಕೆ, ವೈದ್ಯರು ನಿಮ್ಗೆ ಹೇಳಿಲ್ವಾ ಅದನ್ನ ಕಡಿಮೆ ಮಾಡಿ, ಅದನ್ನ ಕಡಿಮೆ ಮಾಡೋ ತನಕ ನಿಮ್ಗೆ ಈ ನೋವು ಕಡಿಮೆ ಆಗೋದಿಲ್ಲ ಅಂತ ಯಾರು ಹೇಳಿಲ್ವಾ ನಿಮ್ಗೆ? ತಿಳಿಸಿದ್ದಾರೆ, ಸ್ವಲ್ಪ ಇತ್ತೀಚೆಗೆ ಕಡಿಮೆ ಮಾಡಿದ್ದೀನಿ ಸರ್. ಓಕೆ ಸರ್, ಹೆಬ್ಬೆಟ್ಟಲ್ಲಿ ನೋವು ಬರುವಂಥದ್ದು, ಸೊ ಹೆಬ್ಬೆಟ್ಟಲ್ಲಿ ಡೆಪಾಸಿಟ್ಸ್ ಆಗುವಂಥದ್ದು ನಾವು ಗೌಟಿ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಇದೊಂದು ವಿಧವಾದ ಒಂದು ಆರ್ಥರೈಟಿಸ್. ತುಂಬ ಜನ ನಿಮ್ಮ ಥರ ಇವತ್ತಿನ ದಿನಗಳಲ್ಲಿ ಬಳಲ್ತಾ ಇದ್ದಾರೆ. ಸೊ ಇದೊಂದು ಲೈಫ್ ಸ್ಟೈಲ್, ಜೀವನ ಶೈಲಿಯಿಂದ ಬಂದಿರುವಂಥದ್ದು. ಕಾರಣವಾಗಿ ನಾನು ಯಾಕೆ ಕೇಳಿದೆ ನಿಮಗೆ ಧೂಮಪಾನ ಮದ್ಯಪಾನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೇಯ್ನಾಗಿ ಈ ಕಾರಣದಿಂದ ಇವತ್ತಿನ ದಿನಗಳಲ್ಲಿ ಅರ್ಲಿ ಏಜಲ್ಲಿ ಬರೋದಕ್ಕೆ ಈ ಗೌಟಿ ಆರ್ಥರೈಟಿಸ್ ಕಾರಣ ಆಗ್ತದೆ. ದಯವಿಟ್ಟು ಆ ಮದ್ಯಪಾನ ತಗೊಳ್ಳೋದನ್ನ, ಧೂಮಪಾನನ ಆದಷ್ಟು ಕಡಿಮೆ ಮಾಡಿ ನಿಲ್ಲಿಸಬೇಕಾಗತ್ತೆ. ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ಅದು ಕಡಿಮೆ ಮಾಡೋ ತನಕ ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ, ಅದು ಕಾರಣವಾಗೇ ಹೋಗ್ತಾ ಹೋಗುತ್ತೆ. ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರು ಅದು ಕಡಿಮೆ ಆಗ್ತಾ ಇಲ್ಲ. ನೀವು ಇಷ್ಟು ವರ್ಷ ಟ್ಯಾಬ್ಲೆಟ್ಸ್ಗಳನ್ನ ತಗೋತಾ ಇದ್ದೀರಾ, ಅಷ್ಟಾಗಿ ಯಾಕೆ ಹೆಲ್ಪ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ಆ ಕಾಯಿಲೆಗೆ ಯಾವುದೇ ರೀತಿ ಸಪೋರ್ಟ್ ಅನ್ನೋದಿಲ್ಲ. ಓಕೆ, ಈ ಗೌಟಿ ಆರ್ಥರೈಟಿಸ್ಗೆ ಹೆಚ್ಚಾಗಿ ನಾವು ಹೇಳುವಂಥದ್ದು ವಿಟಮಿನ್ ಸಿ ಅಂಶಗಳು ಇರುವಂಥ ಒಂದು ಪದಾರ್ಥಗಳು. ಈಗ ನಿಂಬೆಹಣ್ಣು ಜ್ಯೂಸ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಈ ರೀತಿಯ ಪದಾರ್ಥಗಳನ್ನ ಹೆಚ್ಚು ತಗೊಂಡಾಗ ಈ ಯೂರಿಕ್ ಆಸಿಡ್ ಅಂಶ ನಿಮಗೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಾರ್ಮಲ್ ಆಗಿ 3.5ರಿಂದ 7.0 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಸೊ 12 ಇದೆ ಅಂತ ಹೇಳ್ತಾ ಇದ್ದೀರಾ, ಚಿಕಿತ್ಸೆ ತಗೊಳ್ಳೋದು ಬೇಡ. ಸೊ ಹೋಮಿಯೋಪತಿಕಲಿ ಮೆಡಿಕೇಶನ್ಸ್ ಕೊಟ್ಟಾಗ ನಿಮ್ಮ ರಕ್ತದಲ್ಲಿ ಇರುವಂಥ ಒಂದು ಯೂರಿಕ್ ಆಸಿಡ್ ಅಂಶ ಹೆಚ್ಚಿರೋದ್ರಿಂದ ಅದು ನಿಮಗೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ಯಾವಾಗ ನಿಮಗೆ ಯೂರಿಕ್ ಆಸಿಡ್ ಅಂಶ ರಕ್ತದಲ್ಲಿ ಹೆಚ್ಚಾಗುತ್ತೆ ಆಗ ಜಾಯಿಂಟ್ ಮೇಲೆ ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಈ ಸಮಸ್ಯೆ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳು ಸಹ ನೀವು ತಗೊಳ್ತಾ ಬನ್ನಿ ಸರ್. ಓಕೆ ಸರ್, ಓಕೆ, ಖಂಡಿತ ಒಂದ್ಸತಿ ಬಂದು ಭೇಟಿ ಆಗ್ತೀವಿ. ಥ್ಯಾಂಕ್ ಯು. ಓಕೆ ಚಂದ್ರಪ್ಪ ಅವರೇ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸಿದ್ದಾರೆ. ನಿಮ್ಗೆ ಖುಷಿ ಆಯ್ತಾ? ಖಂಡಿತ ಸರ್, ಖಂಡಿತ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಈಗ ನೀವು ಆಸ್ಟ್ರಿಯೋ ಆರ್ಥರೈಟಿಸ್ ಬಗ್ಗೆ ಹೇಳ್ತಿದ್ರಲ್ಲ, ಈ ಜಾಯಿಂಟ್ಸ್ ಅಲ್ಲಿ ಇರತಕ್ಕಂಥ ಲೂಬ್ರಿಕೇಶನ್ ಲಿಕ್ವಿಡ್ ಇದೆಯಲ್ಲ, ಅದು ಕಡಿಮೆ ಆದಾಗಲೂ ಬರುತ್ತೆ ಅಂತ. ಈಗ ಅಲೋಪತಿಯಲ್ಲಿ ನಾನು ಕೇಳಿರೋದು ಆ ಲಿಕ್ವಿಡ್ನ ರೀಪ್ಲೇಸ್ ಮಾಡ್ತಾರೆ ಥ್ರೂ ಇಂಜೆಕ್ಷನ್ಸ್ ಅಂತೆಲ್ಲ ಕೇಳಿದ್ದೆ. ಅದೇ ಥರ ನಮ್ಮ ಹೋಮಿಯೋಪತಿಯಲ್ಲಿ ಲಿಕ್ವಿಡ್ ಮತ್ತೆ ಉತ್ಪತ್ತಿ ಆಗೋಕ್ಕೆ, ನ್ಯಾಚುರಲ್ ಆಗಿ ದೇಹದಲ್ಲೇ ಉತ್ಪತ್ತಿ ಆಗೋದಕ್ಕೆ ಔಷಧಿಗಳಿದೆಯಾ? ಆ ಥರದ್ದು ಟ್ರೀಟ್ಮೆಂಟ್ ನೀವು ಕೊಡ್ತೀರಾ? ಖಂಡಿತ. ನಾವು ಹೋಮಿಯೋಪತಿಲಿ ಹೇಳುವಂಥದ್ದೇ ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಅಂದರೆ ಇದರ ಅರ್ಥ ಬಹಳವಾಗಿ ಒಂದು ಆಳವಾಗಿದೆ. ನ್ಯಾನೋ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿಗೆ ಇರುವಂತ ಮೈನ್ಯೂಟ್ ಪಾರ್ಟಿಕಲ್ಸ್ ಇಂದ ತಯಾರು ಮಾಡುವಂತ ಒಂದು ಮೈಕ್ರೋ. ಓಕೆ, ಸೊ ಅದರಿಂದ ಏನಾಗುತ್ತೆ, ನ್ಯಾನೋ ಜೆನೆಟಿಕ್ ಅಂದ್ರೆ ನಾವು ಅನುವಂಶಿಕತೆ ಕೂಡ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಎಷ್ಟೋ ಕಾಯಿಲೆಗಳು ಬರೀ ಅನುವಂಶಿಕತೆ ಒಂದೇ ಅಲ್ಲ, ಅನುವಂಶಿಕತೆ ಇಲ್ಲದಿದ್ರು ಕೂಡ ನಮ್ಮ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಬಂದಿರುತ್ತೆ. ಬಟ್ ಆದ್ರೂ ಆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ, ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು, ಮತ್ತೆ ಕಾಯಿಲೆಯ ಹಿಂದಿನ ಕಾರಣಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಮೆಡಿಸಿನ್ ಅಂದ್ರೆ ಔಷಧಿ. ಇದನ್ನ ಕೊಟ್ಟಾಗ ಏನಾಗುತ್ತೆ, ವೆದರ್ ಇಟ್ ಈಸ್ ಅನ್ ಆಸ್ಟಿಯೋ ಆರ್ಥರೈಟಿಸ್, ಫಸ್ಟ್ ಜಾಯಿಂಟ್ ಕ್ಯಾಪ್ಸೂಲ್ಸ್ ನ ಅದರ ಶಕ್ತಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕೆಲಸಗಳ ಆಗುತ್ತೆ. ಮತ್ತೆ ಆ ಸೈನೋವೆಲ್ ಮೆಂಬ್ರೇನ್ ಇರುವಂತಹ ಸೈನೋವೆಲ್ ಸೆಲ್ಸ್ಗಳು ಸ್ಟಿಮ್ಯುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನ್ಯಾಚುರಲ್ ಆಗಿ ಸೈನೋವೆಲ್ ದ್ರವ ಹೆಚ್ಚಾಗೋದಕ್ಕೆ, ಉತ್ಪತ್ತಿ ಆಗೋದಕ್ಕೂ ಕೂಡ ಸಹಾಯ ಆಗೋದ್ರಿಂದ ಈ ಕ್ರಿಪಿಟಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ನಡಿಬೇಕಾದ್ರೆ ಸರ್ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಕ್ರಾಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ. ಇಟ್ ಈಸ್ ಒನ್ ಆಫ್ ದ ಸಿಂಪ್ಟಮ್ ಆಫ್ ಆಸ್ಟಿಯೋ ಆರ್ಥರೈಟಿಸ್. ಅದನ್ನ ಮೆಡಿಕಲಿ ನಾವು ಕ್ರಿಪಿಟಸ್ ಅಂತ ಹೇಳಿ ಕರಿತೇವೆ. ಸೊ ಈ ಕ್ರಿಪಿಟಸ್ ಇಂದ ಬಳಲ್ತಾ ಇರೋರು ಅಥವಾ ಡಿಫಾರ್ಮಿಟಿಗಳಿಂದ ಬಳಲ್ತಾ ಇರೋರು, ಎಷ್ಟೋ ಜನರ ಕಾಲುಗಳನ್ನ ನೋಡಿದಾಗ ನಾವು ನೋಡ್ಬೋದು ಬೋಲೆಕ್ಸ್ ಅಂತ ಹೇಳ್ತೀವಿ. ಎಷ್ಟರ ಮಟ್ಟಿಗೆ ಅವ್ರು ಆಸ್ಟಿಯೋ ಆರ್ಥರೈಟಿಸ್ ನ ನೆಗ್ಲೆಕ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈ ಬಿಲ್ ಹೇಗಿರುತ್ತೆ, ನಮ್ಮ ಕಾಲಿನ ಮೂಳೆಗಳು ಈ ರೀತಿ ಬೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನ ನಾವು ಬೋಲೆಕ್ಸ್ ಅಂತ ಹೇಳಿ ಕರಿತೇವೆ. ಸೊ ಈ ತರದ ಸ್ಟೇಜ್ ಅಲ್ಲಿ ಏನಾಗುತ್ತೆ, ನಮ್ಮ ಬೋನಿನ ಒಂದು ಡೆನ್ಸಿಟಿ ಕಡಿಮೆ ಆಗುತ್ತೆ. ಬೋನಿನ ಅಂದ್ರೆ ಮೂಳೆಗಳ ಒಂದು ಸಾಂದ್ರತೆ ಕಡಿಮೆ ಆಗಿ, ಸೊ ಸ್ವಲ್ಪ ಏಟಾದ್ರೂ ಪೆಟ್ಟು ಬಿದ್ರೂ ಕೂಡ ಈ ಫ್ರಾಕ್ಚರ್ಗಳನ್ನ ಆಗುವಂಥದ್ದು. ಅದಕ್ಕೆ ನಾವು ಏಜ್ ಆದ್ಮೇಲೆ ಹೇಳ್ತೀವಿ, ಬಹಳನೇ ಒಂದು ಕೇರ್ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ನಿಮ್ಮ ಮೂಳೆಗಳ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಎಲ್ಲಂದ್ರಲ್ಲಿ ಬೀಳುವಂಥದ್ದು, ಏಟ್ ಬೀಳುವಂಥದ್ದು, ಸೊ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ ನೀವು ಕೊಟ್ಟಂತ ಮಾಹಿತಿ ಇದೆಯಲ್ಲ, ಅದು ನಿಜವಾಗ್ಲೂ ಬಹಳ ಅಮೂಲ್ಯವಾದದ್ದು. ಬಹಳ ವಿಸ್ತಾರವಾಗಿ ಅದ್ರ ಬಗ್ಗೆ ನೀವು ನಮಗೆ ಮಾಹಿತಿನ ಕೊಟ್ಟಿದ್ದಾರೆ.
ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ, ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿರೋ ವೀಕ್ಷಕರೇ, ಆರ್ಥರೈಟಿಸ್ ಬಗ್ಗೆ ಅದರ ಏನೇನು ಲಕ್ಷಣಗಳು, ಅದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ್ಯಾವ ರೀತಿಯ ಚಿಕಿತ್ಸೆಗಳಿದೆ ಅಂತ ತಿಳ್ಕೊಂಡ್ರಲ್ವಾ? ಮತ್ತಿನ್ಯಾಕೆ ತಡ ಮಾಡ್ತೀರಾ? ಬೇಗ ಬನ್ನಿ, ನಮ್ಮ ಹೋಮಿಯೋಪತಿಗೆ ಬಂದು ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ನೀವು ಚಿಕಿತ್ಸೆಯನ್ನು ತಗೊಂಡು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕೆ ನಮ್ಮ ಹೋಮಿಯೋಪತಿಯೇ ಯೋಗ್ಯ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ. ಈ ವೆರಿಕೋಸ್ ವೇನ್ಸು ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟಾ ಭಟ್ರೆ? ನಮ್ಮ ಹೋಮಿಯೋಪತಿಲಿ ವೆರಿಕೋಸ್ ವೇನ್ಸ್ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಏನ್ರಪ್ಪ ಆರೋಗ್ಯನ? ಈ ಮಂಡಿ ನೋವು, ವೆರಿಕೋಸ್ ವೇನ್ಸ್, ಡಯಾಬಿಟಿಸ್, ಅಸ್ತಮಾ, ನೋವಿತೆ. ನಮ್ಮ ಹೋಮಿಯೋಪತಿ ಇದೆ ನನ್ ಜೊತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.